ಈ ವಿಡಿಯೋದಲ್ಲಿ ಸ್ಟೇಬಲ್ ಡಿಫ್ಯೂಷನ್ನ ಯಾವ ಥರ ಮೊಬೈಲಲ್ಲಿ ರನ್ ಮಾಡೋದು ಅಂತ ನೋಡೋಣ. ಬ್ರೌಸರ್ಗೆ ಹೋಗ್ತಾ ಇದ್ದೀನಿ. ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಇಲ್ಲಿ ಕನೆಕ್ಟ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದು ಅಲೋಕೇಟ್ ಅಂತ ಆಗುತ್ತೆ, ಕನೆಕ್ಟಿಂಗ್ ಆಗುತ್ತೆ. ಆಮೇಲೆ ಇನ್ಶಿಯಲೈಸ್ ಅಂತ ಬರುತ್ತೆ. ಓಕೆ ನೋಡಿ, ಇನ್ಶಿಯಲೈಸಿಂಗ್ ಅಂತ ಬರ್ತಾ ಇದೆ, ಕನೆಕ್ಟ್ ಆಗಿದೆ. ಇವಾಗ ಅಲ್ಲಿ ಕಾಣಿಸ್ತಿದೆ ಅಲ್ಲ ಕನೆಕ್ಟ್ ಗೂಗಲ್ ಅಂತ, ಅದ್ರ ಮೇಲೆ ಪ್ರೆಸ್ ಮಾಡಿರಿ. ಇದ್ರ ಮೇಲೆ ಲೋಡ್ ಆಗ್ತಾ ಇದೆ. ಕನೆಕ್ಟ್ ವಿತ್ ಗೂಗಲ್ ಡ್ರೈವ್ ಅಂತ ಇದೆ ಅಲ್ಲ. ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ನ ಸೆಲೆಕ್ಟ್ ಮಾಡಿ, ನಿಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕನೆಕ್ಟ್ ಆಗುತ್ತೆ. ಇಲ್ಲಿ ಬಂದು ಕೆಳಗಡೆ ಅಲೋ ಅಂತ ಕೊಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ ಅದು ಲೋಡ್ ಆಗೋವರೆಗೂ. ಇವಾಗ ಇನ್ಸ್ಟಾಲ್ ಅಪ್ಡೇಟ್ ಆಟೋಮೆಟಿಕ್ ರಿಪ್ ಅಂತ ಇದೆಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ, ಬಟನ್ ಮೇಲೆ ಲೋಡ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 20 ಮಿನಿಟ್ಸ್ ಹಂಗಾಗುತ್ತೆ ಇದಾಗೋದಕ್ಕೆ. ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಈ ಪ್ರೋಸೆಸ್ನ. ಹಾಗೆ ಆಗಿದೆ ನೋಡಿ. ಇವಾಗ ನೆಕ್ಸ್ಟ್ ರಿಕ್ವೈರ್ಮೆಂಟ್ಸ್ ಅಂತ ಇದೆಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ಡೌನ್ಲೋಡ್ ಮಾಡಲ್ಸ್ ಅಂತ ಇದೆಲ್ಲ, ಇಲ್ಲಿ ಮಾಡಲ್ ಲಿಂಕ್ ಅಂತ ಕಾಣಿಸ್ತಾ ಇದೆಲ್ಲ, ಅಲ್ಲೊಂದು ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಅದನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 20 ಮಿನಿಟ್ಸ್ ಟೈಮ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ. ಕ್ರೋಮಿಂದ ಹೊರಗೆ ಬರೋಕ್ಕೆ ಹೋಗಬೇಡಿ. ಇಲ್ಲಿ ಕಂಟ್ರೋಲ್ ನೆಟ್ ಮಾಡಲ್ಸ್ ಅಂತ ಇದೆಲ್ಲ, ಅಂತ ಇದೆಲ್ಲ, ಅಲ್ಲಿ ಹೋಗ್ಬಿಟ್ಟು ಆಲ್ 21 GB ಇದೆಲ್ಲ, ಇದನ್ನು ಸೆಲೆಕ್ಟ್ ಮಾಡಿರಿ. ಇಲ್ಲೇ ಅಷ್ಟೇ V2 ಮಾಡಲ್ ಹತ್ರಕ್ಕೆ ಹೋಗ್ಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವಾಗ ರನ್ ಮಾಡಿ. ಇದು ಒಂದು 10 ಮಿನಿಟ್ಸ್ ಹಂಗೆ ತೊಗೊಳುತ್ತೆ ಫುಲ್ಲೆಲ್ಲ ಅದು ಇನ್ಸ್ಟಾಲ್ ಆಗ್ತದೆ. ನಿಮ್ಮ ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಕೋಡ್ ಅನ್ನೋದು ನಿಮಗೆ ತೋರಿಸುತ್ತೆ. ಅದು ಫುಲ್ ಲೋಡ್ ಆಗೋ ಟೈಮಲ್ಲಿ. ಓಕೆ, ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಆಯ್ತು ನೋಡಿರಿ, ಡನ್ ಅಂತ ಬಂತು. ಇವಾಗ ಸ್ಟೇಬಲ್ ಡಿಫ್ಯೂಷನ್ ಅಂತ ಹೇಳಿ ಕಾಣಿಸ್ತಾ ಇದೆಲ್ಲ, ಇದೊಂದು ಬಟನ್ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ನೋಡಿರಿ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 5 ಮಿನಿಟ್ಸ್, ಒಂದು 10 ಮಿನಿಟ್ಸ್ ಹಂಗೆ. ಇದು ಲೋಡ್ ಆಗಿದ ತಕ್ಷಣ ಕೆಳಗಡೆ ಲಿಂಕ್ ಅನ್ನೋದು ನಿಮ್ಗೊಂದು ಜನ್ರೇಟ್ ಮಾಡುತ್ತೆ. ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ, ಲೋಡ್ ಮಾಡ್ತಾ ಇದೆ ಅದು. ಇದು ಈ ಥರ ನಂಗೆ ತಿರುಗ್ತಾನೆ ಇರ್ತೈತೆ. ಇದನ್ನು ಈ ಥರನೇ ಹಂಗೆ ಬಿಡಬೇಕು, ಅದನ್ನು ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನು ಇವಾಗ ಒಂದು ಲಿಂಕ್ ಅನ್ನೋದು ನಮಗೆ ಬರುತ್ತೆ, ನೋಡಿಸ್ತೀನಿ ರೀ. ನೋಡಿರಿ, ಕನೆಕ್ಟ್ ಆಗಿದೆ. ಇದನ್ನು ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಲಿಂಕ್ ಇದೆಲ್ಲ, ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿರಿ. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇವಾಗ ಗ್ರಾಫಿಕಲ್ ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಡೆಸ್ಕ್ಟಾಪ್ ಮೋಡ್ಗೆ ಹೋದ್ರೆ ಕಾಣಿಸುತ್ತೆ ಅನ್ಕೊತೀನಿ ಫುಲ್ಲಾಗಿ. ನೋಡಿ, ಡೆಸ್ಕ್ಟಾಪ್ ಮೋಡ್ಗೆ ಹೋಗೋಣ. ಡೆಸ್ಕ್ಟಾಪ್ ಸೈಟ್ ಮೇಲೆ ಎನೇಬಲ್ ಮಾಡಿದೆ. ನೋಡಿರಿ ಬರ್ತಾ ಇದೆ. ಇನ್ನೊಂದು ಸರಿ ಹೊಡೆಯೋಣ. ಕ್ಯೂಟ್ ಗರ್ಲ್ ಅಂತ ಝೂಮ್ ಔಟ್ ಮಾಡಿ ಇಲ್ಲಿ ಜನ್ರೇಟ್ ಅನ್ನೋ ಹೊಡೆಯೋಣ. ಜನ್ರೇಟ್ ಆಗ್ತಾ ಇದೆ ನೋಡಿ. ಬ್ಯಾಕ್ಗ್ರೌಂಡ್ ಒಂದ್ಸರಿ ಚೆಕ್ ಮಾಡೋಣ. ನೋಡಿರಿ ಆಗಿದೆ ಅನ್ಕೊತೀನಿ. ಇದನ್ನು ಮಾತ್ರ ಕ್ಲೋಸ್ ಮಾಡಬೇಡ್ರಿ, ಇದು ಹಿಂಗೆ ರನ್ ಆಗ್ತಾನೆ ಇರಬೇಕು. ನೋಡಿರಿ ಜನ್ರೇಟ್ ಮಾಡಿದೆ. ನೋಡಿದ್ರಲ್ಲ ಯಾವ ಥರ ಸ್ಟೇಬಲ್ ಡಿಫ್ಯೂಷನ್ನ ಮೊಬೈಲಲ್ಲಿ ಯೂಸ್ ಮಾಡೋದು ಅಂತ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡ್ರಿ. ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಪಕ್ಕಾ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.